ನಮಸ್ಕಾರ ರೀ. ನಮ್ಮವ್ರಿಗೆಲ್ಲ ನಮಸ್ಕಾರ. ಈಗ ನೋಡಿರಿ, ನಮ್ಮ ಪ್ಲಾಟ 81 ದಿವಸ ಆಯ್ತು ರೀ ನಮ್ಮ ಪ್ಲಾಟಿಗೆ. ಈಗ ನಮ್ಮ ಪ್ಲಾಟ್ ಇನ್ನೂವರೆಗೂ ಮೆತ್ತಗೆ ಗೊನೆ ಅಲ್ಲೋ ಒಂದೆರಡು ಗೊನೆ ಕಂಡವ್ರಿ. ಇವತ್ತು ನಾವು ತಿರುಗಾಡೋದ್ರಾಗ ಪ್ರತಿ ವರ್ಷ ಪ್ರೊಸೆಸ್ ಏನಾಗ್ತಿತ್ತು, 72 ದಿನ ಹಿಡ್ಕೊಂಡು 80 ದಿನ ಅಟ್ಟಿಗೆ ನಮಗೆ ಮೆತ್ತಗಾಗಕ್ಕೆ ಸ್ಟಾರ್ಟ್ ಮಾಡ್ತಿತ್ತು. ಈ ವರ್ಷ ಆದರೂ ಅದೇ ಸ್ಟೇಜ್ ಬಂತು. ಕೆಲವೊಂದು ರೈತರು 84-86 ದಿವಸ ಏನದ ಅವ್ರದ್ದು ನೀರು ಇಳಲಿಕ್ಕೆ ತೋರಿಸ್ಕೊಳಕತ್ತು. ಇವತ್ತಿನ ಹಿಡಿಯೋದ ವಿಶೇಷ ಏನಪ್ಪ ಅಂತಂದ್ರೆ, ನಾವೊಂದು 70 ದಿನ ಹಿಡ್ಕೊಂಡು 100 ದಿನ ತನಕ ನೀರಿನ ಮ್ಯಾನೇಜ್ಮೆಂಟ್ ಯಾವ ರೀತಿ ಇರಬೇಕು, ಮತ್ತು ನಾವು ನೀರಿನ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ಕೊಂಡೇವಂದ್ರೆ, ನಮ್ಮ ಗಿಡಕ್ಕಾಗಲಿ ನಮ್ಮ ಗೊನೆಗಾಗಲಿ ಅಥವಾ ನಮ್ಮ ಭೂಮಿ ತಕ್ಕಂತೆ ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಮತ್ತು ಅದು ಸರಿಯಾಗಿ ನಮಗೆ ಕಾಳು ಸೈಜೂ ಆಗಬೇಕು, ರೋಗ ಬಂದಿರಬಾರ್ದು, ಮಮ್ಮಿನೂ ಆಗಿರಬಾರ್ದು, ಮತ್ತು ಇದಲ್ಲದೆ ಏನದ ನಮಗೆ ಯಾವುದೇ ರೀತಿ ತೊಂದರೆನೂ ಆಗಿರಬಾರ್ದು. ಇಳುವರಿ ಒಳಗಾಗಲಿ ಬಿಡುವ ನೀರಿನ ಒಳಗಾಗಲಿ ತೊಂದರೆ ಆಗಲಾರ್ದು ಆ ರೀತಿ ಅದಕ್ಕೆ ನಾವು 70 ದಿವಸ ಹಿಡ್ಕೊಂಡು ಯಾವ ರೀತಿ ನೀರಿನ ಮ್ಯಾನೇಜ್ಮೆಂಟ್ ಇರಬೇಕು ಅಂಥೇಳಿ ಈ ವಿಡಿಯೋದಾಗೆ ನಿಮಗೆ ಹೇಳ್ತೀನಿ ರೀ. ಮತ್ತು ಭಾಳಷ್ಟು ರೈತರು ನಾವು ಬಿಡುವುದಿಲ್ಲ ನೀರಿನ ಮ್ಯಾನೇಜ್ಮೆಂಟ್ ಇದೇನದ್ರಿ. ನಮ್ಮ ದ್ರಾಕ್ಷಿ ಸರಿಯಾಗಿ ಒಬ್ಬ ರೈತ ದ್ರಾಕ್ಷಿ ಭಾಳ ಚಂದ ಬೆಳಿತಾನೆ, ಭಾರಿ ಮಾಡ್ತಾನೆ, ಏನು ಮಾಡ್ತಾನೆ ನಾವು ಹೇಳಲ್ಲ. ಮತ್ತು ನಮ್ಮ ಜೊತೆನೂ ಔಷಧ ತರ್ತಾನೆ, ನಮ್ಮ ಜೋಡಿನೇ ತಿರುಗಾಡ್ತಾನೆ, ನಮ್ಮ ಜೊತೆನೇ ಎಲ್ಲ ಗೊಬ್ಬರ ಕೊಡ್ತಾನೆ. ಮತ್ತು ಅವಂದರೆ ಭಾಳ ಚಂದ ಬೆಳೀತದ, ನಮ್ಮದು ಯಾಕೆ ಬೆಳೆಯಂಗಿಲ್ಲ? ಎಲ್ಲ ಚಂದ ಇರ್ತದೆ. 70-80 ದಿವಸ ಹೋಗೋಣ ನಮ್ಮ ಪಡ ವೀಕ್ ಹಾಕೊಂತೆ ಬರ್ತದೆ ಯಾಕೆ? ಮತ್ತು ಅವಂದರೆ ಕಾಳು ಗಟ್ಟಿಯಾಗಿ ಕಾಳು ಸೈಜ್ ಮಾಡಿಕೊಂಡು ಚಂದ ಬೆಳೀತದೆ. ಅವ ಏನೋ ನಮಗೆ ಬಿಟ್ಟು ಮಾಡ್ತಾನೆ ಅಂತ ಅನ್ನೋದು ನಮ್ಮ ತಲೆಯಾಗ ಒಂದು ಹೊಳ ಬಿದ್ದಂಗೆ ಆಗಿಬಿಟ್ಟಿರ್ತು. ಬಟ್ ಅವ ಮಾಡ್ಕೊಳ್ಳೋದು ಒಂದೇ ಒಂದು ಹೊತ್ತಿನ ಊಟ. ಆ ರೈತರದ್ದು ಹೇಳ್ತೀನಿ ರೀ, ಅದ್ರಾಗ ನಾನು ಒಬ್ಬ ತಿಳ್ಕೊರಿ. ಒಂದು ಹೊತ್ತಿನ ಊಟ ಮರಿತಾರೆ ಖರೆ, ನೀರಿನ ಮ್ಯಾನೇಜ್ಮೆಂಟ್ ಟೈಮಿಂಗ್ ಒಟ್ಟ ಮರೆಯಂಗಿಲ್ಲ ರೀ. ಇದು ಮೇನ್ ಇಂಪಾರ್ಟೆಂಟ್ ರೀ. ದ್ರಾಕ್ಷಿ ಬೆಳೆಗಾರನ ನೀರಿನ ಮ್ಯಾನೇಜ್ಮೆಂಟ್ ಮೇನ್. ಅದು ಏನೋ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳಿಲ್ಲ ತರಲ್ರಿ. ಹಂಗೆ ದ್ರಾಕ್ಷಿ ಒಳಗೆ ನೀರಿನ ಮ್ಯಾನೇಜ್ಮೆಂಟ್ ಅವನಿಗೆ ಯಾರು ಸರಿಯಾಗಿ ಮಾಡ್ತಾರಲ್ಲ, ಕಂಪಲ್ಸರಿ ಅವ್ನು ದ್ರಾಕ್ಷಿ ಬೆಳಿತಾನೆ, ರೋಗ ಇಲ್ಲಾರ್ದೆ ಬೆಳಿತಾನೆ ರೀ. ಮತ್ತು ಹಂಗೆ ಅದನ್ನು ನಾವು ಇಲ್ಲಿ ತಂದು ನಾವು ಕಂಪೇರ್ ಮಾಡ್ಕೋಬೋದ್ರಿ ಆ ಇದನ್ನು. ಈಗ ಸದ್ಯಕ್ಕೆ ನೋಡಿರಿ, ನೀರು ಯಾವ ರೀತಿ ಮ್ಯಾನೇಜ್ಮೆಂಟ ನಾವು ನಿಮಗೆ ಒಂದೇ ಒಂದು ಮಾತು ಹೇಳ್ತೀನಿ ರೀ. 2 ಹರಿನೀರು ಅಂತರೂ ಕಂಪಲ್ಸರಿ ನನ್ನ ಭೂಮಿಗೆ ಬೇಕು. 2 ಹರಿನೀರು ಕೊಡಲಿಲ್ಲ ಅಂದ್ರೆ ನನ್ನ ಪ್ಲಾಟ್ ನಿಕ್ಕ ಹೆಂಗೆ ಗೊನೆ ಅಳಗಾಡಿಸಿದ್ರೆ ಸುಮ್ಮ ಸತ್ಯ ಹಣ ಅಳಗಾಡ್ದಂಗೆ ಆಗಿಬಿಡ್ತಾವೆ. ಗೊನೆ ಕಾಳು ಅಳಗಾಡ್ತಿರ್ತದೆ ರೀ. ಹಂಗೆ ನಾ 2 ಹರಿನೀರು ಕೊಟ್ಟಂದ್ರೆ ನನ್ನ ಕಾಳು ಸೈಜ್ ಮತ್ತು ಗಿಡಕ್ಕೆ ನೀರು ಕರೆಕ್ಟ. ಬಟ್ ಏನದ ಇನ್ನೊಂದು, ನಾವು ಸ್ವಲ್ಪ ಜಾಸ್ತಿ ಆರ್ಗ್ಯಾನಿಕ್ ಬೇಸ್ ಹೋಗೋದ್ರಿಂದ, ಡ್ರಿಪ್ ಮುಖಾಂತರ ಆರ್ಗ್ಯಾನಿಕ್ ಬೇಸ್ 70-80% ಹೋಗಿರ್ತೀವಿ ರೀ ನಾವು. 150 ಎಲ್ಲೇ 20-30% ಒಳಗೊಮ್ಮೆ ಒಂದೊಂದು ತಿಂಗಳು 100% ಕೆಲಸ ಮಾಡ್ತೀವಿ ರೀ. ತಿಂಗಳದು ಡಿವೈಡ್ ಮಾಡ್ಕೋತ ಹೋದ್ರೆ 100% ನಾವು ಎಲ್ಲ ಆರ್ಗ್ಯಾನಿಕ್ ಬೇಸ್ ಮೇಲೆ ಹೋಗ್ತಿರ್ತೀವಿ. ಬಟ್ ಇನ್ನೊಂದು ಏನದ, ನಾವು ಲಿಕ್ವಿಡ್ ಫಾರ್ಮ್ದಾಗ ಹೋಗ್ತೀವಿ ರೀ. ಜಾಸ್ತಿ ಲಿಕ್ವಿಡ್ ಕ್ಯಾನ್ಗಳು ರೀ, ನೀವು ನೋಡಿರ್ಬೇಕು, ಭಾಳಷ್ಟು ಬಂದ ರೈತರು ನೋಡ್ಕೊಂಡಿರಿ, ಕೆಲವೊಂದು ವಿಡಿಯೋಗಳ್ದಾಗೂ ನೋಡಿರಿ ನಾ ಕ್ಯಾನ್ ಬಿಡೋದು. ಇದರದಿಂದ ನನಗೆ ಭಾಳಷ್ಟು ಪ್ಲಸ್ ಪಾಯಿಂಟ್ ಅದಾವೆ ರೀ. ತಪ್ಪಲು ಮೆತ್ತಗೆ, ಗೊನೆ ಮೆತ್ತಗೆ, ಆಮೇಲೆ ಏನದ ಗಿಡಕ್ಕೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಒಳಗೊಮ್ಮೆ 2 ದಿನ 3 ದಿನಗಟ್ಟಲೆ ಕರೆಂಟ್ ಪ್ರಾಬ್ಲಮ್ ಆದರೂ ನಾವು ನೀರು ಬಿಡಲಾರ್ದೆ ಇದ್ದರೆ ನಮ್ಮ ಪ್ಲಾಟ್ ಯಾವುದೇ ರೀತಿ ಮುಖ ಚೆಲ್ಲಂಗಿಲ್ಲ, ಪ್ಲಾಟ್ ಗಿಳಿಗಿಳಿ ಆಗಂಗಿಲ್ಲ, ಏನೂ ಆಗಂಗಿಲ್ಲ. ಯಾಕೆ? ನೀರನ್ನು ಹಿಡಿದಿಟ್ಕೊಂಡು ತನಗೆ ಎಷ್ಟು ಬೇಕು ಅಷ್ಟು ನೀರು ಹಿಡಿದಿಟ್ಕೊಂಡು ಗಿಡಕ್ಕೆ 3-4 ದಿವಸಗಟ್ಟಲೆ ಆದರೂ ಬದುಕಿಸುವಂಥ ಶಕ್ತಿ, ಎಷ್ಟು ನೀರು ಬೇಕಲ್ಲ ಆಟನ್ನು ಹಿಡಿದಿಟ್ಕೊತದು. ಹಾಗಾಗಿ ನಾನು ಕೆಮಿಕಲ್ ಅನ್ಕೋತ ಅದು ಓವರ್ಲೋಡ್ 50%ಗೆ ಬತ್ತು ಅನ್ನೋದ್ರಾಗ ಅದನ್ನು ಕೆಮಿಕಲ್ಸ್ ಅವಾಯ್ಡ್ ಮಾಡಿಬಿಡ್ತೀನಿ ರೀ. ಆರ್ಗ್ಯಾನಿಕ್ 70-80% ಹೋಗೋದ್ರಾಗ ಅದನ್ನು ಬಿಟ್ಟು ಮತ್ತು ಕೆಮಿಕಲ್ಸ್ ಕಡೆ ಟರ್ನ್ ಆಗ್ತಿರ್ತೀನಿ ರೀ. ಹಾಗಾಗಿ ನನಗೊಂದು ಸ್ವಲ್ಪ ನೀರು ಹೆಚ್ಚು ಕಡಿಮೆ ಆದರೂ ದಕ್ತದ. ಬಟ್ ನಾ 2 ಹರಿನೀರು ಕೊಡ್ತೀನಿ ರೀ. ಹರಿನೀರು ಯಾವಾಗ ಕೊಡ್ತೀನಪ್ಪ ಅಂತಂದ್ರೆ 60 ದಿವ್ಸ ಒಳಗೆ ಹೊರಗೆ ರೀ. 50 ದಿನ ಆಯ್ತಂದ್ರೆ ಹರಿನೀರಕ್ಕೆ ನಿತ್ಯ ಬಿಟ್ಟಿರ್ತೀನಿ ರೀ. ಒಂದು ಶಿಸ್ತಿನಾಗಿ ಚಲೋದಾದಂಥ ಒಂದು ಬುರಿ ಔಷಧ ಹೊಡ್ಕೊಂಡು ಹರಿನೀರಕ್ಕೆ ನೆತ್ತಿ ಬಿಡ್ತೀನಿ ರೀ. ಮತ್ತು ಹರಿನೀರು ಬಿಡೋದ್ರಿಂದ ಏನಾಗಿಬಿಡ್ತದೆ, ಬುರಿ ಬರೋಂಗಿಲ್ಲ. ಇದೇನು ವಿಚಿತ್ರ ನೀವು ಹೇಳ್ತೀರಿ ಅಂತ ಅನ್ಬೋದು. ಎಲ್ಲ ಬೇರುಗಳು ಆ್ಯಕ್ಟಿವ್ ಆಗ್ತಿರ್ತಾವೆ ರೀ. ಎಲ್ಲ ಬೇರುಗಳು ಆ್ಯಕ್ಟಿವ್ ಇರೋದರಿಂದ ನಮ್ಮ ಗಿಡಕ್ಕೆ ಬೇಕಾದಂಥ
ಆಹಾರ ಸಿಗೋದ್ರಿಂದ ಎಲ್ಲಿ ಗಿಡ ಆಗಲಿ ಗೊನೆ ಆಗಲಿ ತಪ್ಪಲಾಗಲಿ ವೀಕ್ನೆಸ್ ಇರೋಂಗಿಲ್ಲ. ವೀಕ್ನೆಸ್ ಇರಲಿಲ್ಲ ಅಂದ್ರೆ ಆಟೋಮೆಟಿಕ್ ರೋಗಗಳು ಅವಾಯ್ಡ್ ಆಗ್ತಿರ್ತವೆ. ಹಾಗಾಗಿ ನಾವೇನದ ಈ ಜಾಸ್ತಿ ನಾವು ಹರಿನೀರು ಕೊಡ್ಲಿಕ್ಕೆ ಇದೊಂದು ಮೇನ್ ಕಾರಣ ಐತಿ. ಇದರಿಂದ ನಡುವಿನ ಬೇರೆ ಆ್ಯಕ್ಟಿವ್ ಆಗೋದ್ರಿಂದ ಕೆಲವೊಂದು ಗಿಡದಾನ ತಪ್ಪಲುಗಳಾಗಲಿ, ಕೆಲವೊಂದು ಗೊನೆಗಳಾಗಲಿ, ಕೆಲವೊಂದು ಉಲಾಂಡಗಳದ್ದು ಒಂದೊಂದು ಭಾಗ ಆಗಲಿ ಅವೆಲ್ಲ ಆ ಬೇರುಗಳಿಂದ ಅವಲಂಬನೆ ಆಗಿರ್ತಾವೆ. ನೀವು ಒಳಗೊಂದೊಂದು ನೋಡಿರಿ, ಹೊಟ್ಟೆನ ಗೊನೆ ಸೈಜ್ ಆಗಿಲ್ಲ, ಹೊರಗಿನ ಗೊನೆ ಸೈಜ್ ಆಗ್ಯಾವ, ಆಮೇಲೆ ಮ್ಯಾಲಿನ ಗೊನೆನೂ ಸೈಜ್ ಇಲ್ಲರಿ, ನಡಬರ್ಕಿನ ಗೊನೆ ಸೈಜ್ ಆಗ್ಯಾವ ಅಂತೀವಲ್ಲ. ಈ ಬೇರುಗಳಿಗೆ ನಮಗೆ ಯಾವುದೇ ರೀತಿಯಂಥ ನೀರು ಸಿಗಲಾರ ಬಟ್ಟ್ಯಾಕೆ ಈ ಸಮಸ್ಯೆ ಆಗಿರ್ತದೆ. ಬಟ್ ನಾ 55 ದಿನ ಹಿಡ್ಕೊಂಡು 60 ದಿನದ ಒಳಗೊಮ್ಮೆ 72 ದಿನಕ್ಕೊಮ್ಮೆ ಕೊಟ್ಟನಂದ್ರೆ ನಾವೇನದ ಮುಂದೆ 76, 77 ದಿವಸ ಅಥವಾ 80 ದಿವ್ಸಿಗೆ ಏನದು ನಮ್ಮ ನೀರು ಇಳಿಲಿಕ್ಕೆ ಚಾಲೂ ಮಾಡ್ತದೆ. ಅಷ್ಟೊಟ್ಟಿಗೆ ಅವಾಗೊಮ್ಮೆ 70 ದಿನ ಹಿಡ್ಕೊಂಡು 72, 73 ಭಾಳ ಇಲ್ಲರಿ 75 ದಿನ ಅಂತೂ ಹೋಗೇ ಕೊಡಂಗಿಲ್ಲ ನಾವು. ಅವಾಗೊಂದು ಹರಿನೀರು ಕೊಟ್ಬಿಡ್ತೀವಿ ರೀ. ಮತ್ತು ಇಟ್ಟು ನೀವು ಹರಿನೀರು ಕೊಡ್ತೀರಿ ಅಂದ್ಬಳಕ ನೀವು ಡ್ರಿಪ್ನಾಗ ನೀರಿನ ಮ್ಯಾನೇಜ್ಮೆಂಟ್ ಹೆಚ್ಚು ಕಡಿಮೆ ಮಾಡ್ತೀರಿ ಅನ್ನೋದು ಸಾಧ್ಯ ಇಲ್ಲರಿ, ಒಟ್ಟು ಕಡಿಮೆ ಮಾಡೋಂಗಿಲ್ಲ. ನೀರಿನ ಮ್ಯಾನೇಜ್ಮೆಂಟ್ ಒಂದಿನ ಬಿಟ್ಟು ಒಂದಿನ ನಾ ಡ್ರಿಪ್ಪಿಗೆ 1.5 2 ತಾಸು ಬಿಡ್ತಿರ್ತೀನಿ ನಾನು 1-2 ಎಕರೆ ಪ್ಲಾಟಿಗೆ ರೀ. ಅದ್ರೊಳಗೆ ಮಾತ್ರ ಒಟ್ಟು ವ್ಯತ್ಯಾಸ ಮಾಡೋಂಗಿಲ್ಲ. ಹರಿನೀರು ಕೊಡ್ತಿರ್ತೀನಿ, ಬಟ್ ಏನದ ಡ್ರಿಪ್ನಾಗ ಮತ್ತು ಅವತ್ತು ಪಾಳಿ ಇತ್ತಂದ್ರೆ ನೀರು ಬಿಡೋ ಪಾಳಿ ಇತ್ತಂದ್ರೆ ಹರಿನೀರು ಬಂದು ಮಾಡಿ ಡ್ರಿಪ್ಪಿಗೆ ಕೊಟ್ಟು ಮತ್ತು ಹರಿನೀರಿಗೆ ಬಂದಿರ್ತೀನಿ ನಾವು. ಈ ರೀತಿ ನಾನು ನೀರಿನ ಮ್ಯಾನೇಜ್ಮೆಂಟ್ ಮಾಡಿರ್ತೀನಿ ರೀ. ಅಲ್ಲಿ ನೀರು ಕಡುವಂಗಿಲ್ಲ. ಒಂದು ವೇಳೆ ನಡುವಿನ ಬೇರು ವರ್ಕ್ ಬಿಟ್ಟರು ಅಲ್ಲಿ ವೈಟ್ ರೂಟ್ ನಡೀತದೆ. ಬಟ್ ಗುಂಡೆ ಬಡ್ಡಾಕಿನ ವೈಟ್ ರೂಟ್ ಕೆಲಸ ಬಿಡ್ತು, ನೀರು ಕಂಬಿತ್ತಂದ್ರೆ ಗಿಡ ನಾವು ಹರಿನೀರು ಕೊಟ್ಟರು ಸಂಬಂಧ ಇಲ್ಲ, ಏನು ಮಾಡಿದ್ರೂ ಸಂಬಂಧ ಇಲ್ಲ. ಏನು ಮಾಡೋದಿಲ್ಲ, ನಮ್ಮ ಗಿಡ ಹೆಲ್ದಿಯಾಗಿರ್ಬೇಕಂದ್ರೆ ಆ ವೈಟ್ ರೂಟ್ ಜಾಸ್ತಿ ಬೇಕು. ಹಾಗಾಗಿ ಎರಡು ಕಡೆನೂ ನೀರು ಮ್ಯಾನೇಜ್ ಮಾಡ್ತೀನಿ ರೀ. ಇನ್ನೊಂದು ಏನು ಮಾಡ್ತಾರೆ ರೀ ನಮ್ಮ ರೈತರದು ಒಂದು ದೊಡ್ಡ ಸಮಸ್ಯೆ, ಕಾಳು ಒಂದು ಮೆತ್ತಗೈತೆ ಒಂದು ಗೊನೆ ಆಯ್ತು ತಗೋ ಅಂತಂದು ಅವತ್ತು ಹರಿನೀರು ಬಿಡ್ತಾರೆ. ಡ್ರಿಪ್ಪಿಗೆ 2 ತಾಸು ಬಿಡೋರು 4 ತಾಸು ನೀರು ಬಿಡ್ತಾರೆ, ಡೈಲಿ ಬಿಡ್ತಾರೆ, ನೈಟ್ ಬಿಡ್ತಾರೆ, ಡೇದಾಗ ಬಿಡ್ತಾರೆ. ಈ ರೀತಿ ಸಿಕ್ಕಂಗೆ ನೀರು ಕೊಡಕ್ಕೆ ಹೋಗ್ತೀವಿ. ದಯವಿಟ್ಟು ಆ ರೀತಿ ನೀರು ಕೊಡಬೇಡ್ರಿ. ನನ್ನ ಅನಿಸಿಕೆ, ನಮಗೀಗ ಸದ್ಯಕ್ಕೆ 1 ಲೀಟ್ರ್ ನೀರು ಕೊಡುವಂಥ ಶಕ್ತಿ ಇರ್ತದೆ. ಇಲ್ಲೋ ನೀರಡಿಕೆ ಅಥವಾ ನಾವು ಕೆಲಸ ಮಾಡಿ ನೀರು ಕುಡಿತೀವಿ. ಇಲ್ಲ ಈಗ ನೀರು ತಂಪದಾವತ್ತಂದ್ರೆ 3-4 ಚರಿಗೆ ನೀರು ಕುಡಿದ್ರೆ ನಡೆಯಂಗಿಲ್ಲ. ಅವಾಗ ನಮಗೆ ಬೇಕಾದದ್ದು ಒಂದೇ ಚರಿಗೆ ನೀರು ಕುಡಿಬೇಕಾಗಿರ್ತದೆ, ಅಟೇ ಕುಡಿಬೇಕು. ಮತ್ತೊಂದು 10 ಮಿನಿಟ್ ಬಿಟ್ಟು ಮತ್ತೆ ನೀರು ಬೇಕಾದ್ರೆ ಮತ್ತೆ ಕುಡೀರಿ, ಕುಡಿತೇವೆ. ಆದರೆ ಯಾವುದೇ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಈಗ ನೀರು ಇಳ್ಯಾಕತ್ತ ನನ್ನ ಪಾಟ್ ಒಮ್ಮೆ ಹಣ್ಣಾಲಿ ಅಂತಂದು ನಾವು ನೀರು ಆ ರೀತಿ ನೀವು ಏನೂ ಕೊಡ್ಲಿಕ್ಕೆ ಹೋಗಬೇಡ್ರಿ. ಕರೆಕ್ಟ್ ನಾ ಹೇಳಾಕತ್ತೀನಲ್ರಿ, ಒಂದಿನ ಬಿಟ್ಟು ಒಂದಿನ ನನ್ನ ಡ್ರಿಪ್ಪಿಗೆ ನನ್ನ ನೆಲಕ್ಕೆ ತಕ್ಕಂತೆ. ಮತ್ತು ಕೆಲವೊಬ್ರು ಏರಿ ಜಮೀನು ಇದ್ದವ್ರು 3 ದಿನ 4 ದಿನ ಹಿಂಗೆ ಬೇರೆ ಬಿಡ್ತಾರೆ. ಮತ್ತು ಕೆಲವರು ಮಡ್ಡಿ ಜಮೀನು ಇದ್ದವರು ಡೈಲಿ ಕೊಡ್ತಾರೆ ರೀ. ಅವರೆಲ್ಲ ನೀರು ಎಟ್ಟು ಬಿಟ್ಟರು ಸಂಬಂಧ ಇಲ್ಲ, ಹಿಂಗೆ ಮತ್ತೊಂದು ಕಡೆ ಫರ್ಸಲ್ ಆಗ್ತಿರ್ತಾವೆ. ಅಂಥ ಈ ತಿಕೋಟ ಭಾಗದಾಗ ಅಂಥ ಜಮೀನು ಭಾಳ ಅದಾವ್ರಿ. ಅವ್ರು ಏನದ ಆ ರೀತಿ ಕೊಡ್ತಿರ್ತಾರಂತ ಅವ್ರವ್ರಿಗೆ ತಕ್ಕಂತೆ ಅವ್ರವ್ರದ್ದು. ನನ್ನ ಜಮೀನಿಗೆ ಏನದ ಆ ಟೈಮ್ದಾಗ ಒಂದೇ ಒಂದು ಗೊನೆ ಮೆತ್ತಗಾಗ್ಯದ ತಂದು ನಾವು ಓಡಾಡಿ ಜಾಸ್ತಿ ನೀರು ಕೊಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. 2 ತಾಸಿನ ಎವರೇಜ್ ಏನು ಹಿಡ್ಕೊಂಡಿರ್ತೀನಲ್ಲ 100 ದಿನ ತನಕ ಬೆಕ್ಕದಾಗಲಿಲ್ಲ ಅಳಿಗಾಡಂಗಿಲ್ಲ. 100 ದಿನ ತನಕ ಅಷ್ಟೇ ಟೈಮಿಂಗ್, ಹೆಚ್ಚಿಗೆ 5 ನಿಮಿಷ ಬಿಡೋಂಗಿಲ್ಲ, ಕಮ್ಮನು 5 ನಿಮಿಷ ಬಿಡೋಂಗಿಲ್ಲ. ಈ ರೀತಿ ನೀರನ್ನ ಮ್ಯಾನೇಜ್ ಮಾಡೋದನಂದ್ರೆ ಯಾವುದೇ ರೀತಿಯಾದಂಥ ಮಮ್ಮಿ ಆಗಂಗಿಲ್ಲ. ಆಮೇಲೆ ಇವು ನೀರ್ಗಾಳು ಅಂತೀವಲ್ಲ ರೀ, ಕಾಳು ತೆಗೆದು ಹಿಚ್ಕನ ಪಚಕ್ಕ ಸಿಡ್ದು ಹೋಗ್ಬಿಡ್ತದಲ್ಲ, ಅದು ಮಾತ್ರ ಒಟ್ಟ ಆಗಂಗಿಲ್ಲ. ಈಗ ನಾ ಹೇಳಿದೆ ಅಲ್ರಿ, ನೀರನ್ನ ಇಳಿಲಕತ್ತಂದು ಬಸ್ ಡೇ ನೈಟ್ ಡೈಲಿ ನೀರು ಬಿಡಾಕತ್ತೇವಂದ್ರೆ ಕಂಪಲ್ಸರಿ ನೀರ್ಗಾಳು ಆಗ್ತದೆ. ಬಟ್ ಮಮ್ಮಿ ಅಂತೂ ಕಂಪಲ್ಸರಿ ಆಗಿಬಿಡ್ತದೆ. ಯಾಕಂತಂದ್ರೆ ಬರೀ ನೀರು ಇಳಿದು ಬಿಡ್ತದ, ಬಟ್ ಅದ್ರ ಜೊತೆ ನಮ್ಮ ಭೂಮಿ ಒಳಗೆ ಕೊಟ್ಟಂಥ ಗೊಬ್ಬರ ಇರ್ತಾವಲ್ರಿ, ಯಾವುದೇ ಅಲ್ಲಿ ಈ NPKಗಳು ಕೊಟ್ಟಿರ್ತೀವಿ, ಮತ್ತು ಮಿಕ್ಸ್ ಮೈಕ್ರೋ ಕೊಟ್ಟಿರ್ತೀವಿ, ಮತ್ತು ಇದು ಅಲ್ಲದೆ ಮತ್ತು ಇನ್ನೂ ಬೇರೆ ಕೆಲವೊಂದು ಆರ್ಗ್ಯಾನಿಕ್ ಫಾರ್ಮ್ದಾಗ ಕೊಟ್ಟಿರ್ತೀವಿ. ಹಿಂಗೆಲ್ಲ ಕೊಟ್ಟಿರ್ತೀವಲ್ಲ, ಅದು ಏನೂ ಮಾಡೋಂಗಿಲ್ಲ. ಅದು ಬಿಡ್ತದ, ನೀರೊಂದು ಸಲೀಸಾಗಿ ಸೀತಿರ್ತದೆ ಗಿಡಕ್ಕೆ ಸಪ್ಲೈ. ಮತ್ತು ಇವೆಲ್ಲ SOP ಅವು ಇವು ಎಲ್ಲವನ್ನೂ ಗೊಬ್ಬರಗಳನ್ನು ಹೀರ್ಕೊಂಡು ನಿಧಾನವಾಗಿ ಹೋಗಲ್ಲ. ನಮಗೆ 10 ದಿನ ಆರಾಮ್ ನೀರು ತುಂಬಲಿ, 10-12 ದಿನ ನೀರು ತುಂಬಲಿ. ಈಗ ಒಂದು ಗೊನೆ ಮೆತ್ತಗೈತೆ ಅಂದರೆ ನಾಳೆಗೆ ಒಟ್ಟು ಇಡೀ ಪ್ಲಾಟೆಲ್ಲ ನೀರು ತುಂಬಂಗಿಲ್ಲ. ಒಂದು ದಿನಕ್ಕೆ 2 ಗೊನೆ, ಒಂದು ದಿನಕ್ಕೆ 4 ಗೊನೆ, ಒಂದು ದಿನಕ್ಕೆ 10 ಗೊನೆ. ಹಿಂಗೆ ತನ್ನ ಗಿಡದಾಗ ಎಷ್ಟು ಗೊನೆ ಅದಾವಪ್ಪ, ಒಂದು 100 ಗೊನೆ ಅದಾವೆ. ಡೈಲಿ ಒಂದು 10 ಗೊನೆ ನೀರು ಮೆತ್ತಗೆ ಮಾಡ್ಕೊತ ಹೋಗ್ತಿರ್ತದೆ. ನಾವು ಒಮ್ಮೆ ನೀರು ಕೊಟ್ಟೇವಂದ್ರೆ 15 ಗೊನೆ ತುಂಬಕ್ಕೆ ಸ್ಟಾರ್ಟ್ ಮಾಡ್ತದೆ. ಬಟ್ ಇಂಥವೆಲ್ಲ ಸಮಸ್ಯೆ ನಾವಿಲ್ಲಿ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಅನ್ನೋದು ದಯವಿಟ್ಟು ಈ ಟೈಮ್ದಾಗ
ನೀವು ನೀರಿನ ಮ್ಯಾನೇಜ್ಮೆಂಟ್ ಏನದ ಕಂಪಲ್ಸರಿ ಒಟ್ಟು ಹೆಚ್ಚು ಕೊಡಬೇಡ್ರಿ, ಕಮ್ಮು ಕೊಡಬೇಡ್ರಿ, ಈ ರೀತಿ ಮಾಡಿರಿ. ಆಮೇಲೆ 100 ದಿನ ಆದ ನಂತರ ನೀರಿನ ನಿರ್ವಹಣೆ ಅವಾಗ ಹೆಂಗಿರಬೇಕು, ನಾವು ಯಾವ ರೀತಿ 130 ದಿವ್ಸಕ್ಕೆ ಮಾಲ್ ಅಂತೂ ಕತ್ತರಿ ಆಗೇಬೇಕು ನಮ್ಮದು. ಆ ರೀತಿ ನಾವು ನೀರಿನ ಮ್ಯಾನೇಜ್ಮೆಂಟ್ ಒಳಗೆ ನಾವು ಶುದ್ಧ ಮಾಡ್ಕೋಬೇಕು. ಇಲ್ಲ ದಬಾಯಿಸಿ ನೀರು ಬಿಟ್ಟು 1-2 ಚೀಲ ಗೊಬ್ಬರ ಕೊಟ್ಟು ಒಮ್ಮೆ ಶುಗರ್ ಬರೆಸ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲರಿ. ಯಾರ ಕೈಯಾಗೂ ಸಾಧ್ಯ ಇಲ್ಲ. ಎಂಥ ವಿಜ್ಞಾನಿಗಳು ಸಹಿತ ಅಳಗಾಡ್ತಾರೆ. ಅವ್ರ ವಿಜ್ಞಾನಿಗಳು ಕೇಳೋಕೆ ಹೋದ ತಕ್ಷಣ ಏನು ಮಾಡ್ತಾರೆ, ಅದು ಬಿಡ್ರಿ ಇದು ಬಿಡ್ರಿ ಏನೇನೋ ಹೇಳಿಬಿಡ್ತಾರೆ ನಮ್ಗೆ. ತಂದುಬಿಟ್ರೆ ನಮ್ಮಲ್ಲಿ ಫೀಲ್ಡ್ಗಳು ಕೆಲಸ ಆಗಂಗಿಲ್ಲ. ಅದಕ್ಕೆ ದಯವಿಟ್ಟು ಏನದ ನೀರಿನ ಮ್ಯಾನೇಜ್ಮೆಂಟ್ ನಾ ಹೇಳಿದೆಲ್ರಿ, ಊಟ ಬಲ್ಲವನಿಗೆ ರೋಗ ಇಲ್ಲ ಮತ್ತು ಮಾತು ಬಲ್ಲವನಿಗೆ ಜಗಳಿಲ್ಲ. ಯಾರು ದ್ರಾಕ್ಷಿ ಪ್ಲಾಟ್ನಾಗ ಸರಿಯಾಗಿ ನೀರಿನ ಮ್ಯಾನೇಜ್ಮೆಂಟ್ ಮಾಡ್ತಿರಲ್ಲ ಅವರಿಗೆ ರೋಗವೂ ಬರೋಂಗಿಲ್ಲ, ಮಮ್ಮಿ ಆಗಂಗಿಲ್ಲ, ಇಳುವರಿನೂ ಹೆಚ್ಚು ಸಿಗ್ತದೆ ಮತ್ತು ಜಾಸ್ತಿ ಸೈಡ್ ಎಫೆಕ್ಟು ಆಗಂಗಿಲ್ಲ, ಖರ್ಚು ಕಡಿಮೆ ಬರ್ತದೆ. ಈ ರೀತಿ ನಾವು ಈ ಟೈಮ್ದಾಗ ನಾವು ನೀರಿನ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ನಾವು ದ್ರಾಕ್ಷಿಗೆ ಕರೆಕ್ಟಾಗಿ ನೀರು ಕೊಟ್ಟೇವಂದ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲಾರ್ದೆ ನಮ್ಮ ಬೆಳೆ ಬರ್ತದೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.